ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಪರಮಾರ್ಥ ನಿರೂಪಣೆ ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನು ಹೇಳುತ್ತಾನೆ, ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೆನ್ನ ಗರ್ಹಯೇತ್ ವಿಶ್ವಮೇಕಾತ್ಮಕಂ ಪಶ್ಯನ್ ಪ್ರಕೃತ್ಯ ಪುರುಷೇಣ ಚ ಪರಸ್ವಭಾವ ಕರ್ಮಾಣಿ ಯಃ ಪ್ರಶಂಸತಿ ನಿಂದತಿ ಸ ಆಶು ಭೃಶ್ಯತೆ ಸ್ವಾರ್ಥಾತ್ ನಿವೇಶತಃ. ಉದ್ಧವ, ವ್ಯವಹಾರದಲ್ಲಿ ದಾನಿಗಳು ಸ್ತುತಿಗೆ ಅರ್ಹರಾದವರೆಂದು, ದತ್ತಾಪಹಾರಿಗಳು ನಿಂದೆಗೆ ಅರ್ಹರಾದವರೆಂದು ಹೇಳಲ್ಪಡುತ್ತಿದ್ದರು. ವಿವೇಕಿಯಾದ ಪುರುಷನು ಮೂಲ ಪ್ರಕೃತಿಯಿಂದಲೂ ಮತ್ತು ಪುರುಷನಿಂದಲೂ ಕೂಡಿರುವ ಜಗತ್ತನ್ನು ಏಕಾತ್ಮವಾಗಿ ನೋಡುತ್ತಾ ಇತರರ ಸಾತ್ವಿಕ ಸ್ವಭಾವವನ್ನು ಹೊಗಳಲೂಬಾರದು, ರಾಜಸ ತಾಮಸ ಸ್ವಭಾವಗಳನ್ನು ತೆಗಳಲೂಬಾರದು. ಯಾವ ಪುರುಷನು ಇತರರ ಸ್ವಭಾವ ಕರ್ಮಗಳನ್ನು ಹಳೆಯುವನೋ ಅಥವಾ ಹೊಗಳುವನೋ ಅಂತಹವನು ಅಸತ್ತಾದ ಪ್ರಪಂಚದಲ್ಲಿ ಆಸಕ್ತನಾಗಿರುವುದರಿಂದ ಜ್ಞಾನನಿಷ್ಠಾರೂಪವಾದ ತನ್ನ ಪುರುಷಾರ್ಥದಿಂದ ಭ್ರಷ್ಟನಾಗುತ್ತಾನೆ. ತೈಜಸೆ ನಿದ್ರಯಾಪನ್ನೆ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪ್ರಾಪ್ನೋತಿ ಮೃತ್ಯುಂ ವಾ ತದ್ವನ್ನಾನಾರ್ಥ ದೃಕ್ಪಮಾಂ. ಉದ್ಧವ, ಎಲ್ಲ ಇಂದ್ರಿಯಗಳು ರಾಜಸಾಹಂಕಾರದ ಕಾರ್ಯವೇ ಆಗಿದೆ. ಅವುಗಳೆಲ್ಲವೂ ನಿದ್ರಿಸಿದಾಗ ಶರೀರಾಭಿಮಾನಿಯಾದ ಜೀವನು ಕೂಡ ಚೇತನಾರಹಿತನಾಗುತ್ತಾನೆ. ಅರ್ಥಾತ್ ಆ ಜೀವಕ್ಕೆ ಹೊರಗಿನ ಶರೀರದ ಸ್ಮೃತಿಯೇ ಇರುವುದಿಲ್ಲ. ಮನಸ್ಸಾದರೂ ಲೀನವಾಗದೆ ಉಳಿದುಕೊಂಡಿದ್ದಲ್ಲಿ ಅದು ಮಾಯಾರೂಪವಾದ ಕನಸಿನಲ್ಲಿ ತನ್ನ ಹಿಂದಿನ ಕರ್ಮಗಳ ಫಲವನ್ನು ಸವಿಯುತ್ತಾ ಓಡಾಡುತ್ತಿರುತ್ತದೆ. ಅಂತಹ ಮನಸ್ಸೂ ಲೀನವಾಗಿ ಬಿಟ್ಟರೆ ಜೀವನವು ಮೃತ್ಯು ರೂಪವಾದ ಗಾಢ ನಿದ್ರೆಯಲ್ಲಿ ಅಥವಾ ಸುಷುಪ್ತ್ಯವಸ್ಥೆಯಲ್ಲಿ ಲೀನವಾಗಿ ಬಿಡುತ್ತದೆ. ಅಂತೆಯೇ ಪ್ರಪಂಚದಲ್ಲಿ ಅಭಿನಿವೇಶವುಳ್ಳ ಪುರುಷನು ವಿಕ್ಷೇಪವನ್ನು ಅಂದರೆ ಲಯವನ್ನು ಪಡೆಯುವನು. ಸುಷುಪ್ತಿಗೆ ಅಭಿಮಾನಿಯಾದ ಪ್ರಾಜ್ಞನ ಸಂಬಂಧದಿಂದ ಜಾಗ್ರದ ಅಭಿಮಾನಿಯಾದ ವಿಶ್ವನಿಗೆ ಯಾವ ರೀತಿಯಲ್ಲಿ ವಿಷಯ ಭೋಗ ನಾಶ ರೂಪವಾದ ಭ್ರಂಶವುಂಟೋ ಅದೇ ರೀತಿಯಲ್ಲಿ ಅನಾತ್ಮ ಸಂಬಂಧದಿಂದ ಆತ್ಮನಿಗೂ ಸ್ವರೂಪ ಭ್ರಂಶವುಂಟು. ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯ ವಸ್ತುನಃ ಕಿಯತ್ ವಾಚೋದಿತಂ ತದನೃತಂ ಮನಸಾಧ್ಯಾತಮೇವ ಚ. ಯಾವುದು ಕೆಟ್ಟದು ಎಂಬ ಪ್ರಶ್ನೆಯಾಗಲಿ, ಯಾವ ವಸ್ತುವು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಎಂಬ ಪ್ರಶ್ನೆಯಾಗಲಿ ಉದ್ಭವಿಸುವುದೇ ಇಲ್ಲ. ವಿಶ್ವದಲ್ಲಿರುವ ಸಮಸ್ತ ವಸ್ತುಗಳನ್ನು ಮಾತಿನಿಂದ ಹೆಸರಿಸಲು ಸಾಧ್ಯವಾಗುತ್ತದೆ ಮತ್ತು ಮನಸ್ಸಿನಿಂದ ಯೋಚಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಇವೆಲ್ಲವೂ ಅನಿತ್ಯ ಅಸತ್ಯ ಎಂಬುದು ಸ್ಪಷ್ಟವಾಗಿಯೇ ಇದೆ. ಛಾಯಾ ಪ್ರತ್ಯಾಹ್ವಯಾಭಾಸ ಹ್ಯಸಂತೋಪ್ಯರ್ಥಕಾರಿಣಃ ಏವಂ ದೇಹಾದಯೋ ಭಾವ ಯಚ್ಚಂತ್ಯ ಮೃತ್ಯುತೋ ಭಯಂ. ಪ್ರತಿಬಿಂಬ, ಪ್ರತಿಧ್ವನಿ, ಕಾಗೆ ಬಂಗಾರ, ಬೆಳ್ಳಿ, ರಜ್ಜು, ಸರ್ಪ ಇವೇ ಮುಂತಾದವು ಮಿಥ್ಯೆಯಾದರೂ ಹೇಗೆ ವ್ಯವಹಾರದಲ್ಲಿ ಕಾರ್ಯಕಾರಿಗಳಾಗಿ ಬಿಡುತ್ತವೆಯೋ, ರಜ್ಜುವು ಸರ್ಪರೂಪದಲ್ಲಿ ಪರಿಣಮಿಸಿ ಭಯವನ್ನು ಉಂಟು ಮಾಡುವುದೋ, ಅದೇ ರೀತಿಯಲ್ಲಿ ದೇಹಾದಿ ಪದಾರ್ಥಗಳು ಮಿಥ್ಯೆಯಾಗಿದ್ದರೂ ಸಾಯುವವರೆಗೂ ಮಿಥ್ಯೆಯಲ್ಲವೆಂಬ ಭ್ರಮೆಯಿಂದ ಭಯವನ್ನು ಉಂಟು ಮಾಡುತ್ತಲೇ ಇರುತ್ತವೆ. ಆತ್ವೈವ ತದಿದಂ ವಿಶ್ವಂ ಸೃಜ್ಯತೆ ಸೃಜತಿ ಪ್ರಭುಃ ತ್ರಾಯತೆ ತ್ರಾತಿ ವಿಶ್ವಾತ್ಮ ಹ್ರೀಯತೆ ಹರತೀಶ್ವರ. ಆದುದರಿಂದ ಈ ಎಲ್ಲ ವಿಶ್ವವು ಆತ್ಮಮಯವೇ ಆಗಿದೆ. ಆತ್ಮನನ್ನು ಬಿಟ್ಟು ಬೇರೊಂದು ವಸ್ತುವೇ ಇಲ್ಲ. ಪ್ರಭುವಾದ ಪರಮಾತ್ಮನೊಬ್ಬನೇ ಈಶ್ವರ ರೂಪದಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ, ರಕ್ಷಿಸುತ್ತಾನೆ, ಸಂಹರಿಸುತ್ತಾನೆ ಮತ್ತು ತನ್ನ ಶರೀರ ಅಥವಾ ಉಪಾಧಿಯಾದ ಪ್ರಪಂಚ ರೂಪದಿಂದ ಸೃಷ್ಟಿಸಲ್ಪಡುವವನು, ರಕ್ಷಿಸಲ್ಪಡುವವನು, ಸಂಹರಿಸಲ್ಪಡುವವನು ಅವನೇ ಆಗಿದ್ದಾನೆ. ತಸ್ಮಾನ್ನಹ್ಯಾತ್ಮನೋನ್ಯಸ್ಮಾತ್ ಅನ್ಯೋ ಭಾವೋ ನಿರೂಪಿತಃ ನಿರೂಪಿತೇಯಂ ತ್ರಿವಿಧ ನಿರ್ಮೂಲ ಭಾತಿರಾತ್ಮನಿ ಇದಂ ಗುಣಮಯಂ ವಿದ್ಧಿ ತ್ರಿವಿಧಂ ಮಾಯಯಾ ಕೃತಂ. ಆದುದರಿಂದ ಆತ್ಮವಸ್ತುವಿಗಿಂತ ಇನ್ನೊಂದು ಭಾವ ಪದಾರ್ಥವು ಯಾವುದು ಕಂಡುಬರುವುದಿಲ್ಲ. ಆತ್ಮನಲ್ಲಿ ನಿರೂಪಿಸಲ್ಪಟ್ಟಿರುವ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕಗಳೆಂಬ ಮುಬ್ಬಗೆಯಾದ ಪ್ರತೀಕಗಳು ನಿರಾಧಾರಗಳಾದುದರಿಂದ ಭ್ರಾಂತಿಯೇ ಹೊರತು ಸತ್ಯವಲ್ಲ. ಗುಣಮಯವೆನಿಸಿ ಆಧ್ಯಾತ್ಮಿಕಾದಿ ಭೇದಗಳಿಂದ 3 ವಿಧವಾಗಿರುವ ಈ ದೇಹಾದಿ ಪ್ರಪಂಚವು
ಮಾಯೆಯಿಂದಲೇ ಕಲ್ಪಿತವಾದುದೆಂದು ತಿಳಿ. ಏತದ್ವಿದ್ವಾನ್ ಮಧುದಿತಂ ಜ್ಞಾನ ವಿಜ್ಞಾನ ನೈಪುಣಂ ನನಿಂದತಿ ನಚಸ್ತೌತಿ ಲೋಕೆ ಚರತಿ ಸೂರ್ಯವತ್. ಉದ್ಧವ, ನಾನು ನಿನಗೆ ಜ್ಞಾನ ವಿಜ್ಞಾನಗಳ ಕುಶಲತೆಯನ್ನು ಹೇಳಿರುತ್ತೇನೆ. ಯಾವನು ಈ ನನ್ನ ಮಾತುಗಳ ರಹಸ್ಯವನ್ನು ತಿಳಿದಿರುವನೋ ಅಂತಹವನು ಯಾರೊಬ್ಬರನ್ನು ನಿಂದಿಸುವುದೂ ಇಲ್ಲ, ಸ್ತುತಿಸುವುದೂ ಇಲ್ಲ. ಸೂರ್ಯನಂತೆ ಯಾವುದಕ್ಕೂ ಅಂಟಿಕೊಳ್ಳದೆ ಸರ್ವ ಸಮಭಾವದಿಂದ ಲೋಕದಲ್ಲಿ ಸಂಚರಿಸುತ್ತಿರುತ್ತಾನೆ. ಪ್ರತ್ಯಕ್ಷೇಣಾನುಮಾನೇನ ನಿಗಮೇನಾತ್ಮ ಸಂವಿದ ಅದ್ಯಂತ ವದಸಂಜ್ಞಾತ್ವ ನಿಸ್ಸಂಗೋ ವಿಚರೇದಿಹ. ಪ್ರತ್ಯಕ್ಷ, ಅನುಮಾನ, ಶಾಸ್ತ್ರ ಮತ್ತು ಆತ್ಮಾನುಭೂತಿ ಇವೇ ಮುಂತಾದ ಸಮಸ್ತ ಪ್ರಮಾಣಗಳಿಂದಲೂ ಉತ್ಪತ್ತಿ ಮತ್ತು ವಿನಾಶಗಳಿರುವ ಜಗತ್ತು ಅಸದ್ವಸ್ತುವೆಂದು ಸಿದ್ಧವಾಗುತ್ತದೆ. ಈ ರಹಸ್ಯ ವಿಷಯವನ್ನು ತಿಳಿದು ಸಾಧಕನು ಅಂತಹ ಅನಿತ್ಯವಾದ ಜಗತ್ತಿನೊಡನೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳದೆ ನಿಸ್ಸಂಗನಾಗಿ ಸಂಚರಿಸುತ್ತಿರಬೇಕು. ಉದ್ಧವನು ಹೇಳುತ್ತಾನೆ, ನೈವಾತ್ಮನೋ ನದೇಹಸ್ಯ ಸಂಸ್ಕೃತಿ ದೃಶ್ಯಯೋ ಅನಾತ್ಮಸ್ವದೃಶೋರೀಶ ಕಸ್ಯ ಸ್ವಾದುಪಲಭ್ಯತೆ. ಭಗವಂತ, ಆತ್ಮನು ದೃಷ್ಟ ದೃಶ್ಯ, ಆತ್ಮನು ಸ್ವಯಂ ಪ್ರಕಾಶನು, ದೇಹವು ಜಡ ಅಲ್ಲವೇ? ಇಂತಹ ಪರಿಸ್ಥಿತಿಯಲ್ಲಿ ಜನ್ಮ ಮೃತ್ಯು ರೂಪವಾದ ಸಂಸಾರವು ಜಡವಾದ ಶರೀರಕ್ಕೂ ಇರಲು ಸಾಧ್ಯವಿಲ್ಲ, ಸ್ವಯಂ ಪ್ರಕಾಶನಾದ ಆತ್ಮನಿಗೂ ಇರಲು ಸಾಧ್ಯವಿಲ್ಲ. ಆದರೆ ನಮಗಿಂದು ಸಂಸಾರವಿದೆ, ನಾವು ಸಂಸಾರ ಸಾಗರದಲ್ಲಿ ಬಿದ್ದು ನರಳುತ್ತಿದ್ದೇವೆ. ಇದು ಹೇಗಾಯಿತು? ಆತ್ಮಾವ್ಯಯೋ ಗುಣಶುದ್ಧ ಸ್ವಯಂ ಜ್ಯೋತಿರನಾವೃತಃ ಅಗ್ನಿವದ್ಧಾರುವದಚಿದ್ದೇಹ ಕಸ್ಯೇಹ ಸಂಸ್ಮೃತಿ. ಆತ್ಮವು ಅವಿನಾಶಿ, ಪ್ರಾಕೃತ ಮತ್ತು ಅಪ್ರಾಕೃತವಾದ ಗುಣಗಳಿಂದ ರಹಿತವಾದುದು. ಶುದ್ಧವೂ ಸ್ವಯಂ ಪ್ರಕಾಶವೂ ಆಗಿರತಕ್ಕದ್ದು, ಯಾವುದೇ ಆವರಣದಿಂದಲೂ ರಹಿತವಾದದ್ದು. ಶರೀರವಾದರೂ ನಾಶವಾಗತಕ್ಕದ್ದು, ಗುಣಸಹಿತವಾದುದು, ಅಶುದ್ಧವಾದುದು, ಪ್ರಕಾಶಿಸಲ್ಪಡತಕ್ಕದು, ಆವರಣದಿಂದ ಯುಕ್ತವಾದುದು. ಆತ್ಮವು ಅಗ್ನಿಯಂತೆ ಪ್ರಕಾಶಮಾನವಾದುದು, ಶರೀರವು ಕಟ್ಟಿಗೆಯಂತೆ ಅಚೇತನವಾದುದು. ಆದರೂ ಇದಕ್ಕೆ ಜನ್ಮ ಮೃತ್ಯು ರೂಪವಾದ ಸಂಸಾರವಿದೆ. ಈ ಸಂಸಾರ ಯಾರಿಗೆ? ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ನನ್ನ ಸಂದೇಹವನ್ನು ನಿವಾರಿಸುವ ಕೃಪೆ ಮಾಡು ಕೃಷ್ಣ. ಶ್ರೀ ಭಗವಂತನು ಹೇಳುತ್ತಾನೆ, ಯಾವದ್ದೇಹೇಂದ್ರಿಯ ಪ್ರಾಣೈರಾತ್ಮನ ಸನ್ನಿಕರ್ಷಣಂ ಸಂಸಾರ ಫಲವಾಂಸ್ತಾವದಪಾರ್ಥೋಪ್ಯ ವಿವೇಕಿನಃ. ಪ್ರಿಯ ಉದ್ಧವನೇ, ಈ ಸಂಸಾರವು ಅನರ್ಥಕರವೆಂಬುದು ನಿಜ. ಆದರೂ ಎಲ್ಲಿಯವರೆಗೆ ದೇಹ ಇಂದ್ರಿಯ ಪ್ರಾಣಗಳೊಡನೆ ಆತ್ಮನ ಸಂಬಂಧವಿರುವುದೋ ಅಲ್ಲಿಯವರೆಗೂ ಇದು ಪುರುಷಾರ್ಥ ಪರವೆಂದೇ ಅನ್ನಿಸುತ್ತದೆ. ಅರ್ಥೇಹ್ಯ ವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇನರ್ಥಾಗಮೋ ಯಥಾ. ಸ್ವಪ್ನದಲ್ಲಿ ಅನೇಕ ಪ್ರಕಾರವಾದ ವಿಪತ್ತುಗಳು ಉಂಟಾಗುತ್ತವೆ. ವಾಸ್ತವವಾಗಿ ಆ ವಿಪತ್ತುಗಳು ಇರುವುದಿಲ್ಲ. ಆದರೂ ಸ್ವಪ್ನವು ಕಳೆಯುವವರೆಗೂ ಆ ವಿಪತ್ತುಗಳಿಂದ ಪಾರಾಗುವುದಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಸಂಸಾರವೆಂಬುದು ಇಲ್ಲದೇ ಇದ್ದರೂ ಯಾವನು ಅದರಲ್ಲಿ ಪ್ರತೀತವಾಗುವ ವಿಷಯಗಳನ್ನು ಕುರಿತು ಸದಾ ಕಾಲದಲ್ಲಿಯೂ ಚಿಂತಿಸುತ್ತಿರುತ್ತಾನೆಯೋ ಅಂತಹವನಿಗೆ ಜನ್ಮ ಮೃತ್ಯು ರೂಪವಾದ ಸಂಸಾರದ ನಿವೃತ್ತಿಯೂ ಆಗುವುದೇ ಇಲ್ಲ. ಯಥಾಹ್ಯ ಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹ್ವನರ್ಥಭೃತ ಸ ಏವ ಪ್ರತಿಬುದ್ಧಸ್ಯ ನವೈ ಮೋಹಾಯ ಕಲ್ಪತೆ. ನಿದ್ದೆಯಿಂದ ಎಚ್ಚರಗೊಳ್ಳದೆ ಇರುವವನಿಗೆ ಸ್ವಪ್ನವು ಅನರ್ಥಕಾರಿಯೋ ಆಪತ್ಕಾರಿಯೋ ಆಗಿರುತ್ತದೆ. ಆದರೆ ಎಚ್ಚೆತ್ತ ನಂತರ ಅವನಿಗೆ ಯಾವುದೇ ವಿಧವಾದ ಕನಸಿಗೆ ಸಂಬಂಧಿಸಿದ ಮೋಹವಾಗಲಿ ಶೋಕವಾಗಲಿ ಇರುವುದಿಲ್ಲ. ಅದೇ ರೀತಿಯಲ್ಲಿ ಜಾಗೃತ ಅವಸ್ಥೆಯು ದೀರ್ಘಕಾಲದ ಸ್ವಪ್ನವೆಂದು ಭಾವಿಸಿ ಎಚ್ಚೆತ್ತುಕೊಂಡು ಭಕ್ತಿ ಜ್ಞಾನ ಮಾರ್ಗವನ್ನು ಹಿಡಿದವನಿಗೆ ಶೋಕ ಮೋಹಗಳು ನಿರಂತರವಾಗಿ ಇರುವುದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರವು ಲಭಿಸುತ್ತದೆ. ಶೋಕ ಹರ್ಷ ಭಯಕ್ರೋಧ ಲೋಭ ಮೋಹ ಸ್ಪೃಹಾದಯ ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ನಾತ್ಮನಃ. ಉದ್ಧವ, ಶೋಕ, ಹರ್ಷ, ಭಯ, ಕ್ರೋಧ, ಲೋಭ, ಮೋಹ, ಇಚ್ಛೆ,
ಹುಟ್ಟು ಸಾವು ಇವೆಲ್ಲವೂ ದೇಹಾಭಿಮಾನಿಯಾದ ಜೀವನಲ್ಲಿ ಕಂಡುಬರುತ್ತವೆ. ಶುದ್ಧಾತ್ಮನಿಗೆ ಇವುಗಳಾವುದರ ಸಂಪರ್ಕವೂ ಇರುವುದಿಲ್ಲ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮ ಮೂರ್ತಿ ಸೂತ್ರಂ ಮಹಾನಿತ್ಯುರುದೇವ ಗೀತಃ ಸಂಸಾರ ಆಧಾವತಿ ಕಾಲತಂತ್ರ. ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಮುಂತಾದವುಗಳಲ್ಲಿ ನಾನು ನನ್ನದು ಎಂದು ಅಭಿಮಾನಿಸಿದಾಗ ಅಂತರ್ಗತನಾಗಿರುವ ಜೀವನು ಗುಣಕರ್ಮಗಳಿಂದ ಕಲ್ಪಿತವಾದ ಲಿಂಗ ಶರೀರವನ್ನು ಹೊಂದುತ್ತಾನೆ. ಇದನ್ನೇ ಸೂತ್ರಾತ್ಮನೆಂದು ಮಹತ್ತತ್ವವೆಂದು ಕರೆಯುತ್ತಾರೆ. ಜೀವಾತ್ಮನಿಗೆ ಇನ್ನೂ ಹಲವಾರು ನಾಮಧೇಯಗಳು ಇವೆ. ಗುಣಕರ್ಮಮಯನಾದ ಜೀವಾತ್ಮನು ಕಾಲರೂಪಿಯಾದ ಪರಮೇಶ್ವರನಿಗೆ ಅಧೀನನಾಗಿದ್ದುಕೊಂಡು ಹುಟ್ಟು ಸಾವುಗಳಿಂದ ಕೂಡಿದ ಈ ಸಂಸಾರದಲ್ಲಿ ಇಲ್ಲಿಂದ ಅಲ್ಲಿಗೂ ಅಲ್ಲಿಂದ ಇಲ್ಲಿಗೂ ಅಂದರೆ ಶರೀರದಿಂದ ಶರೀರಕ್ಕೆ ಹೋಗಿ ಬರುತ್ತಿರುತ್ತಾನೆ. ಅಮೂಲಮೇತದ್ ಬಹುರೂಪರೂಪಿತಂ ಮನೋವಚ ಪ್ರಾಣ ಶರೀರ ಕರ್ಮ ಜ್ಞಾನಾಸಿನೋಪಾಸನಯಾಶಿತೇನ ಛಿತ್ವಾ ಮುನೇರ್ಗಾಂ ವಿಚರತ್ಯ ತೃಷ್ಣ್ಯಃ. ವಾಸ್ತವವಾಗಿ ಉದ್ಧವ, ಮನಸ್ಸು, ಮಾತು, ಪ್ರಾಣ ಮತ್ತು ಶರೀರಗಳು ಅಹಂಕಾರದ ಕಾರ್ಯಗಳೇ ಆಗಿವೆ. ಅಹಂಕಾರವೆಂಬುದು ಬುಡವೇ ಇಲ್ಲದ್ದು. ಆದರೂ ದೇವ, ಮನುಷ್ಯರೇ ಮೊದಲಾದ ಅನೇಕ ರೂಪಗಳಿಂದ ಇದು ಹೆಸರುವಾಸಿಯಾಗಿದೆ. ಮನನಶೀಲನಾದ ಮುನಿಯು ತೀಕ್ಷ್ಣವಾದ ಉಪಾಸನೆಯಿಂದ ಸಂಪಾದಿಸಿದ ಜ್ಞಾನವೆಂಬ ಖಡ್ಗದಿಂದ ದೇಹಾದಿಗಳಲ್ಲಿ ಅಭಿಮಾನವನ್ನು ಹುಟ್ಟಿಸುವ ಅಹಂಕಾರದ ಮೂಲೋಚ್ಛೇದನವನ್ನು ಮಾಡಿ ಯಾವ ವಿಧವಾದ ಆಸೆ ಆಕಾಂಕ್ಷೆಗಳು ಇಲ್ಲದವನಾಗಿ ಪೃಥ್ವಿಯಲ್ಲಿ ಸಂಚರಿಸುತ್ತಾನೆ. ಜ್ಞಾನಂ ವಿವೇಕೋ ನಿಗಮಸ್ತಪಶ್ಚ ಪ್ರತ್ಯಕ್ಷಮೈತಿಹ್ಯ ಮಥಾನುಮಾನಂ ಆದ್ಯಂತಯೋರಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೆ. ತತ್ವಗಳ ಸ್ವರೂಪವನ್ನು ಪ್ರತ್ಯೇಕವಾಗಿ ಚೆನ್ನಾಗಿ ಮನದಟ್ಟಾಗುವಂತೆ ತಿಳಿದುಕೊಳ್ಳುವುದೇ ಜ್ಞಾನ, ಅದೇ ವಿವೇಕ. ಇದಕ್ಕೆ ಸಾಧನಗಳೆಂದರೆ ವೇದ, ತಪಸ್ಸು, ಪ್ರತ್ಯಕ್ಷ ಎಂದರೆ ಸ್ವಾನುಭವ, ಐತಿಹ್ಯವೆಂದರೆ ಗುರೂಪದೇಶ, ಅನುಮಾನ ಅಥವಾ ತರ್ಕ ಇವುಗಳೇ ಸಾಧನಗಳು. ಈ ಸಾಧನಗಳ ಮೂಲಕವಾಗಿ ತಿಳಿದು ಬರುವುದೇನೆಂದರೆ ಈ ಪ್ರಪಂಚದ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಪ್ರಕಾಶಕವೂ ಕಾರಣವೋ ಆದ ಯಾವ ಒಂದೇ ವಸ್ತುವು ಸತ್ಯರೂಪವಾಗಿದ್ದಿತೋ ಅದೇ ವಸ್ತುವೇ ಮಧ್ಯಕಾಲದಲ್ಲಿಯೂ ಜಗದ್ರೂಪವಾಗಿ ತೋರುವುದೇ ಹೊರತು ಅದಕ್ಕಿಂತ ಬೇರೆಯದು ಯಾವುದೂ ಇಲ್ಲ. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಶ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈ ರಹಮಸ್ಯ ತದ್ವತ್. ಉದ್ಧವ, ಚಿನ್ನದಿಂದ ಕುಂಡಲ, ಕಂಕಣ, ಕಟಿಸೂತ್ರ ಮುಂತಾಗಿ ಅನೇಕ ಬಗೆಯ ಆಭರಣಗಳನ್ನು ಮಾಡುತ್ತಾರೆ. ಆಭರಣಗಳ ರೂಪದಲ್ಲಿಯೂ ಅದು ಚಿನ್ನವೇ ಆಗಿರುತ್ತದೆ. ಆಭರಣಗಳನ್ನು ಮಾಡುವ ಮೊದಲು ಅದು ಚಿನ್ನವೇ ಆಗಿದ್ದಿತು. ಕುಂಡಲ ಕಂಕಣಾದಿಗಳನ್ನು ಮಾಡಿಸಿದಾಗ ಅದು ಚಿನ್ನವೇ ಆಗಿದ್ದರೂ ವ್ಯಾವಹಾರಿಕವಾಗಿ ಕುಂಡಲ ಕಂಕಣಗಳೆಂಬ ಹೆಸರನ್ನು ಪಡೆಯಿತು. ಆದರೆ ಅದು ಚಿನ್ನಕ್ಕಿಂತ ಬೇರೆಯಾಗಲಿಲ್ಲ. ಒಡವೆಗಳನ್ನು ಅಳಿಸಿದಾಗ ಪುನಃ ಅದು ಚಿನ್ನವಾಗಿಯೇ ರೂಪುಗೊಂಡಿತು. ಅಂತೆಯೇ ಈ ವಿಶ್ವದ ಆದಿಯಲ್ಲಿ, ಅಂತ್ಯದಲ್ಲಿ ಮತ್ತು ಮಧ್ಯದಲ್ಲಿ ನಾನೊಬ್ಬನೇ ಇರತಕ್ಕವನು. ಈ ಜಗತ್ತಿಗೆ ಕಾರಣಭೂತನಾದ ನಾನೇ ನಾನಾ ವಿಧವಾದ ವ್ಯವಹಾರಗಳಿಗೂ ವಿಷಯನಾಗಿರತಕ್ಕವನೇ ಹೊರತು ನನಗಿಂತ ಬೇರೆಯಾದ ಜಗತ್ತಿಲ್ಲ. ವಿಜ್ಞಾನಮೇತ ಸ್ತ್ರೀಯವಸ್ತಮಂಗ ಗುಣತ್ರಯಂ ಕಾರಣ ಕಾರ್ಯಕರ್ತೃ ಸಮನ್ವಯೇನ ವ್ಯತಿರೇಕತಶ್ಚ ಏನೈವ ತುರ್ಯೇಣ ತದೇವ ಸತ್ಯಂ. ಪ್ರಿಯ ಸಖನೆ, ಮನಸ್ಸಿಗೆ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿಗಳೆಂಬ 3 ಅವಸ್ಥೆಗಳಿವೆ. ಇದಕ್ಕೆ ಕಾರಣಗಳಾದವುಗಳು ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ 3 ಗುಣಗಳು. ಈ ಗುಣತ್ರಯ ಕಾರ್ಯಗಳಾದ ಅಧ್ಯಾತ್ಮ ಅಂದರೆ ಇಂದ್ರಿಯಗಳು, ಆದಿಭೂತ ಅಂದರೆ ಪೃಥಿವ್ಯಾದಿಗಳು, ಆದಿದೈವ ಅಂದರೆ ಕರ್ತ ಎಂಬ 3 ವಿಧವಾಗಿರುವ ಈ ಜಗತ್ತು ಯಾವ 4ನೆಯದಾದ ಅಂದರೆ ತುರೀಯವಾದ ಪರಬ್ರಹ್ಮ ವಸ್ತುವಿನ ವ್ಯಾಪ್ತಿಯಿಂದ ಪ್ರಕಾಶಿಸುವುದೋ, ಸಮಾಧಿ ಸ್ಥಿತಿಯಲ್ಲಿಯೋ ಯಾವುದು ವಿಶೇಷವಾಗಿ ಪ್ರಕಾಶಿಸುವುದೋ ಅದೇ ಸತ್ಯ ಸ್ವರೂಪವು. ನಯತ್ಪುರಸ್ತಾದುತಯನ್ನ ಪಶ್ಚಾನ್ ಮಧ್ಯೆ ಚ ತನ್ನ ವ್ಯಪದೇಶ ಮಾತ್ರಂ ಭೂತಂ ಪ್ರಸಿದ್ಧಂಚ ಪರೇಣ ಯದ್ಯತ್ ತದೇವ ತತ್ಸ್ಯಾದಿತಿ ಮೇ ಮನೀಷಾ. ಉದ್ಧವ,
ಸೃಷ್ಟಿಗೆ ಮೊದಲು ಯಾವುದೂ ಇರಲಿಲ್ಲವೋ, ಪ್ರಳಯವಾದ ನಂತರವೂ ಯಾವುದೂ ಇರುವುದಿಲ್ಲವೋ ಅಂತಹ ಜಗತ್ತು ಮಧ್ಯದಲ್ಲಿಯೂ ಇರುವುದಿಲ್ಲವೆಂದು ತಿಳಿಯಬೇಕು. ಮಧ್ಯದಲ್ಲಿ ಕಾಣುತ್ತಿರುವ ಈ ಪ್ರಪಂಚವು ವ್ಯವಹಾರ ಮಾತ್ರವಾಗಿಯೂ ನಾಮ ಮಾತ್ರವಾಗಿಯೂ ಇರುತ್ತದೆ. ಯಾವುದು ಅಂದರೆ ಯಾವ ಜಗತ್ತು ಮತ್ತೊಂದರಿಂದ ಅಂದರೆ ಪರಬ್ರಹ್ಮ ವಸ್ತುವಿನಿಂದ ಜನಿಸಿ ಆ ಬ್ರಹ್ಮವಸ್ತುವಿನಿಂದಲೇ ಪ್ರಕಾಶಿಸಲ್ಪಡುವುದೋ ಆ ವಸ್ತುವು ತನಗೆ ಕಾರಣವೂ ಪ್ರಕಾಶಕವೂ ಆದ ಆ ಅನ್ಯ ವಸ್ತುವಿನ ಅಂದರೆ ಪರಬ್ರಹ್ಮ ವಸ್ತುವಿನ ವಿಸ್ತಾರವೇ ಹೊರತು ಬೇರೆಯಲ್ಲ. ಅವಿದ್ಯಮಾನೋಪ್ಯವಭಾಸತೆಯೋ ವೈಕಾರಿಕೋ ರಾಜ ಸಸರ್ಗ ಏಷಃ ಬ್ರಹ್ಮ ಸ್ವಯಂ ಜ್ಯೋತಿ ರಥೋ ವಿಧಾತಿ ಬ್ರಹ್ಮೇಂದ್ರಿಯಾರ್ಥಾತ್ಮ ವಿಕಾರ ಚಿತ್ರಂ. ರಾಜಸ ವಿಕಾರಮಯವಾದ ಯಾವ ಈ ಜಗತ್ತಿರುವುದೋ ಅದು ಮಿಥ್ಯೆಯಾದರೂ ಸ್ವಯಂ ಪ್ರಕಾಶನಾದ ಆತ್ಮನಿಂದ ಪ್ರಕಾಶವನ್ನು ಪಡೆದು ದೃಶ್ಯವಾಗಿ ಕಾಣುತ್ತದೆ. ಆದುದರಿಂದ ಶ್ರೋತೃವೇ ಮೊದಲಾದ ಇಂದ್ರಿಯ ರೂಪದಲ್ಲಿ, ಶಬ್ದ ಸ್ಪರ್ಶಾದಿ ವಿಷಯಗಳ ರೂಪದಲ್ಲಿ, ಮನಸ್ಸಿನ ರೂಪದಲ್ಲಿ, ದೇವತೆಗಳ ರೂಪದಲ್ಲಿ, ಆಕಾಶವೇ ಮೊದಲಾದ ಪಂಚಭೂತಗಳ ರೂಪದಲ್ಲಿ ಬ್ರಹ್ಮ ವಸ್ತುವೇ ಪ್ರಕಾಶಿಸುತ್ತದೆ. ಸಮಸ್ತವು ಬ್ರಹ್ಮಮಯವೇ ಆಗಿದೆ. ಏವಂ ಸ್ಫುಟಂ ಬ್ರಹ್ಮ ವಿವೇಕ ಹೇತುಭಿಃ ಪರಾಪವಾದೇನ ವಿಶಾರದೇನ ಚಿತ್ವಾತ್ಮ ಸಂದೇಹ ಮುಪಾರಮೇತ ಸ್ವಾನಂದ ತುಷ್ಟೋ ಖಿಲಕಾಮುಕೇಭ್ಯ. ಪ್ರಿಯ ಸಖನೆ, ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಸ್ವಾನುಭೂತಿಗಳು ಬ್ರಹ್ಮತತ್ವ ಸಾಧನೆಗೆ ಸಾಧಕಗಳಾಗಿವೆ. ಆತ್ಮಾನಾತ್ಮ ವಿವೇಚನೆಯಲ್ಲಿ ಕೃಪಾಳುವಾದ ಬ್ರಹ್ಮಜ್ಞಾನಿಯಾದ ಗುರುದೇವನು ಸಹಾಯಕನಾಗುತ್ತಾನೆ. ಈ ಎಲ್ಲ ಸಾಧನಗಳಿಂದ ದೇಹಾದಿಗಳೇ ಮೊದಲಾದ ಅನಾತ್ಮ ವಸ್ತುಗಳನ್ನು ನಿಷೇಧಿಸಬೇಕು. ಹೀಗೆ ಅನಾತ್ಮ ವಸ್ತುಗಳನ್ನು ನಿಷೇಧಿಸುತ್ತಾ ಆತ್ಮ ವಿಷಯಕವಾದ ಸಂದೇಹಗಳನ್ನು ಛಿನ್ನ ಭಿನ್ನಗೊಳಿಸಿ ತನ್ನ ಆನಂದ ಸ್ವರೂಪನಾದ ಆತ್ಮನಲ್ಲಿಯೇ ಮಗ್ನನಾಗಬೇಕು ಮತ್ತು ಸಮಸ್ತವಾದ ವಿಷಯ ವಾಸನೆಗಳಿಂದಲೂ ರಹಿತನಾಗಬೇಕು. ನಾತ್ಮ ವಪುಃ ಪಾರ್ಥಿವಮಿಂದ್ರಿಯಾಣಿ ದೇವಾ ಹೆಸುರ್ವಾಯು ಜಲಂ ಹುತಾಶಃ ಮನೋನ್ನ ಮಾತ್ರಂ ಧಿಷಣಾ ಚ ಸತ್ವ ಮಹಂಕೃತಿ ಖಂ ಖಂ ಕ್ಷಿತಿರರ್ಥ ಸಾಮ್ಯಂ. ಉದ್ಧವ, ಅನಾತ್ಮ ವಸ್ತುಗಳನ್ನು ಈ ರೀತಿಯಲ್ಲಿ ನಿಷೇಧಗೊಳಿಸಬೇಕು. ಮಡಕೆಯಂತೆ ಶರೀರವೂ ಕೂಡ ಪೃಥ್ವಿಯ ವಿಕಾರವಾದುದರಿಂದ ಆತ್ಮವಲ್ಲ. ವಾಯು ಇಂದ್ರಿಯಗಳು, ಅವುಗಳ ಅಧಿಷ್ಠಾತೃ ದೇವತೆಗಳು, ಪ್ರಾಣ, ಜಲ, ಅಗ್ನಿ ಮತ್ತು ಮನಸ್ಸು ಇವುಗಳು ಆತ್ಮವಲ್ಲ. ಏಕೆಂದರೆ ಇವುಗಳ ಧಾರಣ ಪೋಷಣೆಗಳು ಶರೀರದಂತೆ ಅನ್ನದ ಮೂಲಕವಾಗಿ ಆಗುತ್ತವೆ. ಬುದ್ಧಿ, ಚಿತ್ತ, ಅಹಂಕಾರ, ಪೃಥ್ವಿ, ಶಬ್ದ, ಸ್ಪರ್ಶಾದಿ ತನ್ಮಾತ್ರೆಗಳು, ಪ್ರಕೃತಿ ಇವುಗಳು ಕೂಡ ಘಟದಂತೆ ಜಡ ಪದಾರ್ಥಗಳಾದುದರಿಂದ ಆತ್ಮವಲ್ಲ. ಸಮಾಹಿತೈಕ ಕರಣೈರ್ಗುಣಾತ್ಮಭಿರ್ಗುಣೋ ಭವೇನ್ಮತ್ಸು ವಿವಿಕ್ತಧಾಮ್ನಃ ವಿಕ್ಷಿಪ್ಯಮಾಣೈರುತಕಿಂನ ದೂಷಣಂ ಘನೈರುಪೈತೈರ್ವಿಗತೈರವೇಃ ಕಿಂ. ಪ್ರಿಯ ಸಖನೆ, ಹೀಗೆ ನನ್ನ ತೇಜ ಸ್ವರೂಪವನ್ನು ಆತ್ಮ ಅನಾತ್ಮ ವಿವೇಕದಿಂದ ವಿಂಗಡಿಸಿ ತಿಳಿದುಕೊಂಡಿರುವ ಜ್ಞಾನಿಗೆ ಸೂರ್ಯನಿಗೆ ಮೋಡಗಳು ಮುತ್ತುವುದರಿಂದಾಗಲಿ ದೂರ ಸರಿದು ಹೋಗುವುದರಿಂದಾಗಲಿ ಯಾವ ಗುಣದೋಷಗಳು ಬಾಧಿಸದೇ ಇರುವಂತೆ ತ್ರಿಗುಣಾತ್ಮಕವಾದ ಬುದ್ಧಿ ಇಂದ್ರಿಯಗಳು ನಿಶ್ಚಲವಾಗುವುದರಿಂದಾಗಲಿ ಚಂಚಲವಾಗುವುದರಿಂದಾಗಲಿ ಯಾವ ವಿಧವಾದ ಗುಣದೋಷಗಳು ಉಂಟಾಗುವುದಿಲ್ಲ. ಯಥಾ ನಭೋ ವಾಯುವನಲಾಂಬುಭೂಗುಣೈರ್ಗತೈರ್ವರ್ತು ಗಣೈರ್ನ ಸಜ್ಜತೆ ತಥಾಕ್ಷರಂ ಸತ್ವರಜಸ್ತಮೋಮಲೈರಹಂ ಮತೇಃ ಸಂಸ್ಕೃತಿ ಹೇತುಭಿಃ ಪರಂ. ಯಾವ ರೀತಿಯಲ್ಲಿ ಆಕಾಶವು ವಾಯುವಿನಿಂದ ಶೋಷಿಸಲ್ಪಡುವುದಿಲ್ಲವೋ, ಅಗ್ನಿಯಿಂದ ದಹಿಸಲ್ಪಡುವುದಿಲ್ಲವೋ, ನೀರಿನಿಂದ ನೆನೆಸಲ್ಪಡುವುದಿಲ್ಲವೋ, ಭೂಮಿಯಿಂದ ಧೂಳಿ ಧೂಸರಿತವಾಗುವುದಿಲ್ಲವೋ, ಋತು ಧರ್ಮಗಳಾದ ಶೀತೋಷ್ಣಗಳಿಂದ ಯಾವ ವಿಧವಾದ ಪರಿಣಾಮವನ್ನು ಹೊಂದುವುದಿಲ್ಲವೋ, ಅದೇ ರೀತಿಯಲ್ಲಿ ಅಹಂಕಾರಕ್ಕಿಂತ ಅತೀತನಾದ ಅಕ್ಷರನಾದ ಪರಮಾತ್ಮನ ವಿಷಯದಲ್ಲಿ ಸಂಸಾರಕ್ಕೆ ಕಾರಣಗಳಾದ ಸತ್ವ ರಜಸ್ತಮೋ ಗುಣಗಳು ಯಾವ ವಿಧವಾದ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಪರಮಾತ್ಮನಿಗೆ ಈ ತ್ರಿಗುಣಗಳಿಂದ ಯಾವ ದೋಷವೂ ಉಂಟಾಗುವುದಿಲ್ಲ. ತಥಾಪಿ ಸಂಗ ಪರಿವರ್ಜನೀಯೋ ಗುಣೇಶು ಮಾಯಾ ರಚಿತೇಶು ತಾವತ್ ಮದ್ಭಕ್ತಿಯೋಗೇನ ದೃಢೇನ ಯಾವದ್ರಜೋ ನಿರಸ್ಯೇತ ಮನಃ ಕಷಾಯಃ. ಆದರೂ ಎಂದಿನವರೆಗೆ ನನ್ನಲ್ಲಿ ಇಟ್ಟಿರುವ ದೃಢವಾದ ಭಕ್ತಿ ಯೋಗದ ಮೂಲಕವಾಗಿ
ರಜೋಗುಣ ರೂಪವಾದ ಮನಸ್ಸಿನ ಕಷಾಯವು ಇಂಗಿ ಹೋಗಿರುವುದಿಲ್ಲವೋ ಅಂದಿನವರೆಗೂ ಮಾಯಾ ನಿರ್ಮಿತವಾದ ಶಬ್ದಾದಿ ವಿಷಯಗಳ ಸಂಘವನ್ನು ಸಂಪೂರ್ಣವಾಗಿ ತೊರೆಯಬೇಕು. ಯಥಾಮಯೋ ಸಾಧು ಚಿಕಿತ್ಸಿತೋ ನೃಣಾಂ ಪುನಃ ಪುನಃ ಸಂತು ದತಿ ಪ್ರರೋಹನ್ ಏವಂ ಮನೋಪಕ್ವ ಕಷಾಯ ಕರ್ಮ ಕುಯೋಗಿನಂ ವಿದ್ಯತಿ ಸರ್ವಸಂಗಂ. ರೋಗಕ್ಕೆ ಸರಿಯಾಗಿ ಚಿಕಿತ್ಸೆಯಾಗದಿದ್ದರೆ ಅದು ಪುನಃ ಪುನಃ ಉಲ್ಬಣಿಸಿ ಉಪದ್ರವವನ್ನು ಮನುಷ್ಯನಿಗೆ ಕೊಡುತ್ತಲೇ ಇರುತ್ತದೆ. ಅದೇ ರೀತಿಯಲ್ಲಿ ಯೋಗಿಯಾದವನು ಮನೋರೋಗಕ್ಕೆ ಶ್ರಮ ದಮಾದಿಗಳ ಮೂಲಕ ಚಿಕಿತ್ಸೆಯನ್ನು ಮಾಡುತ್ತಲೇ ಇರುತ್ತಾನೆ. ಆದರೂ ರಾಗ ದ್ವೇಷಾದಿಗಳಿಂದ ಕೂಡಿದ ಕರ್ಮ ಸಂಸ್ಕಾರಗಳು ಸಂಪೂರ್ಣವಾಗಿ ತೊಲಗದೇ ಇದ್ದಾಗ ಪುತ್ರ ಕಳತ್ರಾದಿಗಳಲ್ಲಿಯೂ ಆಸಕ್ತಿಯನ್ನು ಹೊಂದಿರುವ ಮನಸ್ಸು ಜ್ಞಾನ ಸಿದ್ಧಿಯಾಗದಿರುವ ಸರ್ವಸಂಗನಾದ ಯೋಗಿಯನ್ನು ಜ್ಞಾನ ಯೋಗದಿಂದ ಭ್ರಷ್ಟಗೊಳಿಸಿಬಿಡುತ್ತದೆ. ಕುಯೋಗಿನೋ ಯೇ ವಿಹತಾಂತರಾಯೈರ್ ಮನುಷ್ಯಭೂತೈಸ್ತ್ರಿದಶೋಪಸೃಷ್ಟೈಃ ತೇ ಪ್ರಾಕ್ತನಾಭ್ಯಾಸ ಬಲೇನ ಭೂಯೋ ಯುಂಜಂತಿ ಯೋಗಂ ನತು ಕರ್ಮತಂತ್ರಂ. ಅತ್ಯಲ್ಪವಾದ ಮನಸ್ಸಿನ ವಿಕ್ಷೇಪದಿಂದಲೇ ಯೋಗಿಯು ಯೋಗಭ್ರಷ್ಟನಾಗಿ ಬಿಡುವುದಾದರೆ ಅಂತಹ ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನವಾದರೂ ಏನು ಎಂದರೆ, ಸಂಪೂರ್ಣವಾಗಿ ಜ್ಞಾನ ಸಿದ್ಧಿಯನ್ನು ಪಡೆಯದ ಯೋಗಿಯು ದೇವತೆಗಳ ಪ್ರೇರಣೆಯಂತೆ ಮನುಷ್ಯ ರೂಪದಲ್ಲಿರುವ ಹೆಂಡತಿ ಮಕ್ಕಳ ಮೂಲಕವಾಗಿ ಬಂದೊದಗುವ ವಿಘ್ನಗಳಿಂದ ಪೀಡಿತನಾಗಿ ಯೋಗ ಭ್ರಷ್ಟನಾದರೂ ಅವನು ಅವಸಾನ ಹೊಂದಿದ ನಂತರ ಜನ್ಮಾಂತರದಲ್ಲಿ ಹಿಂದಿನ ಜನ್ಮದಲ್ಲಾದ ಅಭ್ಯಾಸ ಬಲದಿಂದ ಯೋಗ ಮಾರ್ಗವನ್ನು ಮುಂದುವರಿಸುವನೇ ಹೊರತು ಪುನಃ ಕರ್ಮ ಮಾರ್ಗವನ್ನು ಆಶ್ರಯಿಸುವುದಿಲ್ಲ. ಕರೋತಿ ಕರ್ಮ ಕ್ರಿಯತೆ ಚ ಜಂತು ಕೇನಾಪ್ಯಸೋ ಚೋದಿತ ಆನಿಪಾತಾತ್ ನ ತತ್ರ ವಿದ್ವಾನ್ ಪ್ರಕೃತೋ ಸ್ಥಿತೋಪಿ ನಿವೃತ್ತ ತೃಷ್ಣ ಸ್ವಸುಖಾನುಭೂತ್ಯ. ಉದ್ಧವ, ಜೀವನು ತನ್ನ ಹಿಂದಿನ ಜನ್ಮದಲ್ಲಾದ ಸಂಸ್ಕಾರದಿಂದ ಪ್ರೇರಿತನಾಗಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕರ್ಮಗಳಲ್ಲಿಯೇ ತೊಡಗಿರುತ್ತಾನೆ. ತಾನು ಮಾಡಿದ ಕರ್ಮಗಳಲ್ಲಿ ಇಷ್ಟವಾದ ಮತ್ತು ಅನಿಷ್ಟವಾದ ಬುದ್ಧಿಯನ್ನು ಇಟ್ಟುಕೊಂಡು ಅದಕ್ಕೆ ಅನುಸಾರವಾಗಿ ಹರ್ಷ ವಿಷಾದವೇ ಮೊದಲಾದ ವಿಕಾರಗಳನ್ನು ಹೊಂದುತ್ತಾನೆ. ಬ್ರಹ್ಮತತ್ವವನ್ನು ಸಾಕ್ಷಾತ್ಕರಿಸಿಕೊಂಡಿರುವ ಯೋಗಿಯು ಯಾವುದೋ ಪ್ರಕೃತಿಭೂತವಾದ ಶರೀರದಲ್ಲಿಯೇ ಇದ್ದರೂ ಹಿಂದಿನ ಜನ್ಮದ ಸಂಸ್ಕಾರಕ್ಕೆ ಅನುಸಾರವಾಗಿ ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಇಷ್ಟ ಬುದ್ಧಿಯನ್ನು ಇಟ್ಟುಕೊಂಡು ಹರ್ಷ ವಿಷಾದ ಇವೇ ಮೊದಲಾದ ವಿಕಾರಗಳನ್ನು ಹೊಂದುವುದಿಲ್ಲ. ಏಕೆಂದರೆ ಆನಂದ ರೂಪವಾದ ಆತ್ಮ ಸಾಕ್ಷಾತ್ಕಾರದಿಂದ ಅವನ ಸಂಸಾರ ಸಂಬಂಧವಾದ ಸಮಸ್ತ ಆಶಾ ಪಾಶಗಳು ಕತ್ತರಿಸಿ ಹೋಗಿರುತ್ತವೆ. ತಿಷ್ಟಂತಿ ಮಾಸೀನ ಮುತವ್ರಜಂತಂ ಶಯಾನ ಮುಕ್ಷಂತ ಮುದಂತಮನ್ನಂ ಸ್ವಭಾವಮನ್ಯತ್ ಕಿಮಪೀಹಮಾನ ಆತ್ಮಾನಮಾತ್ಮಸ್ತಮತಿರ್ನ ವೇದ. ಯಾವನು ತನ್ನ ಸ್ವರೂಪದಲ್ಲಿ ನೆಲೆಗೊಂಡಿರುವನೋ, ಆತ್ಮದರ್ಶನದಿಂದ ಉಂಟಾದ ಆನಂದದಲ್ಲಿ ಮುಳುಗಿ ಹೋಗಿರುವ ಅಂತಹ ಬ್ರಹ್ಮಜ್ಞಾನಿಗೆ ತನ್ನ ಶರೀರವು ನಿಂತಿರುವುದೆಂಬ, ಕುಳಿತಿರುವುದೆಂಬ, ಚಲಿಸುತ್ತಿದೆ ಎಂಬ, ಮಲಗಿರುವುದೆಂಬ, ಮೂತ್ರವನ್ನು ವಿಸರ್ಜಿಸುತ್ತಿರುವುದೆಂಬ, ಅನ್ನವನ್ನು ತಿನ್ನುತ್ತಿರುವುದೆಂಬ ಅಥವಾ ಬೇರೆ ಯಾವುದಾದರೂ ಸ್ವಾಭಾವಿಕವಾದ ಕರ್ಮವನ್ನು ಮಾಡುತ್ತಿರುವುದು ಎಂಬ ಅರಿವೇ ಇರುವುದಿಲ್ಲ. ಆತ್ಮಜ್ಞಾನಿಗೆ ಸಮಸ್ತವು ಬ್ರಹ್ಮಮಯವಾಗಿಯೇ ತೋರುವುದರಿಂದ, ನಾನು ನನ್ನದು ಎಂಬ ಅಹಂಕಾರವು ಹೋಗಿರುವುದರಿಂದ ಬ್ರಹ್ಮದ ಹೊರತಾಗಿ ಬೇರಾವುದರ ಅರಿವು ಅವನಿಗೆ ಇರುವುದಿಲ್ಲ. ಯದಿಸ್ಮ ಪಶ್ಯತ್ಯ ಸದಿಂದ್ರಿಯಾರ್ಥಂ ನಾನಾನುಮಾನೇನ ವಿರುದ್ಧ ಮನ್ಯತ ನ ಮನ್ಯತೆ ವಸ್ತು ತಯಾ ಮನೀಷಿ ಸ್ವಾಪ್ನೈ ಯಥೋತ್ತಾಯ ತಿರೋಧದಾನಾಂ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಯೋಗಿಯು ಒಮ್ಮೆ ಬಹಿರ್ಮುಖಗಳಾದ ಅಸತ್ತಾದ ಇಂದ್ರಿಯಗಳಿಂದ ಅವುಗಳ ವಿಷಯಗಳಾದ ರೂಪಾದಿಗಳನ್ನು ನೋಡಿದರೂ ಅವುಗಳು ತನ್ನ ಆತ್ಮಕ್ಕಿಂತ ಭಿನ್ನವಾದವುಗಳೆಂದು ತಿಳಿದುಕೊಳ್ಳುವುದಿಲ್ಲ. ಏಕೆಂದರೆ ಅವುಗಳ ಸತ್ಯೆಯು ಯುಕ್ತಿಯಿಂದಾಗಲಿ ಪ್ರಮಾಣದಿಂದಾಗಲಿ ಸ್ವಾನುಭೂತಿಯಿಂದಾಗಲಿ ಸಿದ್ಧವಾಗುವುದಿಲ್ಲ. ಯಾವ ರೀತಿಯಲ್ಲಿ ನಿದ್ರೆಯು ಕಳೆದ ನಂತರ ಸ್ವಪ್ನದಲ್ಲಿ ನೋಡಿದ ಪದಾರ್ಥಗಳನ್ನು ಯಾವನು ಸತ್ಯವೆಂದು ಭಾವಿಸುವುದಿಲ್ಲವೋ, ಅದೇ ರೀತಿಯಲ್ಲಿ ಜ್ಞಾನಿಯಾದವನು ತನಗಿಂತ ಭಿನ್ನವಾಗಿ ಕಾಣುವ ಯಾವುದೇ ಪದಾರ್ಥವನ್ನು ಸತ್ಯವಾದದ್ದೆಂದು ಭಾವಿಸುವುದಿಲ್ಲ. ಪೂರ್ವಂ ಗೃಹೀತಂ ಗುಣಕರ್ಮ ಚಿತ್ರ ಅಜ್ಞಾನಮಾತ್ಮನ್ಯ ವಿವಿಕ್ತಮಂಗ ನಿವರ್ತತೆ ತತ್ ಪುನರೀಕ್ಷಯೇವ
ನ ಗೃಹ್ಯತೆ ನಾಪಿ ವಿಸೃಜ್ಯ ಆತ್ಮ. ಅನೇಕ ಪ್ರಕಾರವಾದ ಗುಣ ಮತ್ತು ಕರ್ಮಗಳಿಂದ ಯುಕ್ತವಾದ ದೇಹೇಂದ್ರಿಯಗಳೇ ಮೊದಲಾದವು ಮೊದಲು ಅಜ್ಞಾನದ ಕಾರಣದಿಂದಾಗಿ ಆತ್ಮನೊಡನೆ ಏಕೀಭವಿಸಿದಂತೆ ಕಾಣುತ್ತಿದ್ದವು. ನನ್ನ ದೇಹ, ನನ್ನ ಕೈ, ನನ್ನ ಕಾಲು ಮುಂತಾಗಿ ದೇಹಾತ್ಮ ಬುದ್ಧಿ ಉಂಟಾಗಿದ್ದಿತು. ಅಜ್ಞಾನವು ನಿವಾರಣೆಯಾಗುವುದರ ಜೊತೆಯಲ್ಲಿಯೇ ದೇಹಾತ್ಮ ಬುದ್ಧಿಯು ಹೋಗಿಬಿಡುತ್ತದೆ. ಇದರ ಅರ್ಥ ಅಜ್ಞಾನಿಯು ಜ್ಞಾನವನ್ನು ತ್ಯಾಗ ಮಾಡಿದ್ದಾನೆಂದಾಗಲಿ ಜ್ಞಾನಿಯು ಆತ್ಮವನ್ನು ಗ್ರಹಣ ಮಾಡಿದ್ದಾನೆಂದಾಗಲಿ ಅಲ್ಲ. ಆತ್ಮನು ಯಾರಿಂದಲೂ ಗ್ರಹಿಸಲ್ಪಡತಕ್ಕವನು ಅಲ್ಲ, ತ್ಯಜಿಸಲ್ಪಡತಕ್ಕವನು ಅಲ್ಲ. ದೇಹಾತ್ಮ ಬುದ್ಧಿಯೇ ಅಜ್ಞಾನ, ದೇಹಾತ್ಮ ಬುದ್ಧಿ ಇಲ್ಲದಿರುವುದೇ ಜ್ಞಾನ. ಅಜ್ಞಾನದಿಂದ ದೇಹಾತ್ಮ ಬುದ್ಧಿ ಇರುತ್ತದೆ, ಜ್ಞಾನದಿಂದ ದೇಹಾತ್ಮ ಬುದ್ಧಿಯು ನಿರಸನವಾಗುತ್ತದೆ. ಯಥಾ ಹಿ ಭಾನುರುದಯೋನ್ರಚಕ್ಷುಷಾಂ ತಮೋ ನಿಹನ್ಯಾನ್ನ ತು ಸದ್ವಿಧತ್ತೆ ಏವಂ ಸಮೀಕ್ಷಾ ನಿಪುಣಾ ಸತೀ ಮೇ ಹೆನಾತ್ತಮಿಸ್ರಂ ಪುರುಷಸ್ಯ ಬುದ್ಧೇಹೆ. ಸೂರ್ಯೋದಯವು ಮನುಷ್ಯರ ಕಣ್ಣುಗಳಿಗೆ ಆವರಣ ರೂಪವಾಗಿರುವ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಆದರೆ ಕತ್ತಲು ಹೋದೊಡನೆಯೇ ಕಾಣಬರುವ ಪದಾರ್ಥಗಳನ್ನು ಸೂರ್ಯೋದಯವು ನಿರ್ಮಿಸುವುದಿಲ್ಲ. ಅದೇ ರೀತಿಯಲ್ಲಿ ತನಗೆ ಸಮ್ಯ ಜ್ಞಾನವಾದೊಡನೆಯೇ ಬುದ್ಧಿಗೆ ಆವರಣ ರೂಪವಾಗಿರುವ ಅಜ್ಞಾನವು ಹೊರಟು ಹೋಗುತ್ತದೆ. ಅಜ್ಞಾನವು ಹೊರಟು ಹೋದೊಡನೆಯೇ ಸ್ವತಃ ಸಿದ್ಧವಾಗಿರುವ ಸತ್ಯ ಸ್ವರೂಪವಾದ ಆತ್ಮದರ್ಶನವಾಗುತ್ತದೆ. ಏಷ ಸ್ವಯಂ ಜ್ಯೋತಿರಜೋ ಪ್ರಮೇಯೋ ಮಹಾನುಭೂತಿ ಸಕಲಾನುಭೂತಿ ಏಕೋ ದ್ವಿತೀಯೋ ವಚಸಾಂ ವಿರಾಮೆ ಏನೇಷಿತ ವಾಗಸವಶ್ಚರಂತಿ. ಈ ಆತ್ಮವು ಸ್ವಯಂ ಪ್ರಕಾಶದಿಂದ ಕೂಡಿರತಕ್ಕದ್ದು, ಹುಟ್ಟಿಲ್ಲದುದು, ಪ್ರಮಾಣಕ್ಕೆ ಸಿಕ್ಕದುದು, ಅವಿಚ್ಛಿನ್ನವಾದ ಸ್ವರೂಪ ಜ್ಞಾನವುಳ್ಳದ್ದು, ಸರ್ವಾನುಭವ ಸ್ವರೂಪವಾದುದು, ಏಕಮೇವ ದ್ವಿತೀಯವಾದುದು, ಸಜಾತೀಯ ವಿಜಾತೀಯ ರಹಿತವಾದುದು. ಆತ್ಮನ ಪ್ರೇರಣೆಯಿಂದಲೇ ವಾಕ್ಕು ಮತ್ತು ಪ್ರಾಣಗಳು ಕಾರ್ಯಪ್ರವೃತ್ತವಾಗುತ್ತವೆ. ಏತಾವಾನ್ ಆತ್ಮಸಮ್ಮೋಹೋ ಯದ್ವಿಕಲ್ಪಸ್ತು ಕೇವಲೇ ಆತ್ಮನೃತೆ ಸ್ವಮಾತ್ಮಾನಮವಲಂಬೋನ ಯಸ್ಯ ಹಿ. ಅದ್ವಿತೀಯವಾದ ಆತ್ಮತತ್ವದಲ್ಲಿ ಅರ್ಥಹೀನವಾದ ನಾಮಗಳ ಮೂಲಕವಾಗಿ ಭೇದವನ್ನು ಕಲ್ಪಿಸುವುದು ಮಾನಸಿಕ ಭ್ರಮೆ ಅಥವಾ ಅಜ್ಞಾನ. ಅಂತಹ ಅಜ್ಞಾನಕ್ಕೂ ಕೂಡ ಆತ್ಮನ ಹೊರತಾಗಿ ಬೇರೊಂದು ಅಧಿಷ್ಠಾನವೇ ಇಲ್ಲ, ಆಶ್ರಯವೇ ಇಲ್ಲ. ಬೆಳ್ಳಿಯ ಭ್ರಮೆಗೆ ಕಪ್ಪೆ ಚಿಪ್ಪೆ ಆಶ್ರಯವಾಗಿರುವಂತೆ ಭೇದ ರೂಪವಾದ ಪ್ರಪಂಚ ಭ್ರಮೆಗೆ ಆತ್ಮವೇ ಆಶ್ರಯ, ಬೇರೆಯ ಆಶ್ರಯವೇ ಇಲ್ಲ. ಆದುದರಿಂದ ಸಮಸ್ತವು ಬ್ರಹ್ಮಮಯವೇ ಆಗಿದೆ. ಎನ್ನಾಮ ಕೃತಿಭಿರ್ಗ್ರಾಹ್ಯಂ ಪಂಚವರ್ಣಮಭಾದಿತಂ ವ್ಯತ್ಯೇನಾಪ್ಯರ್ಥವಾದೋಯಂ ದ್ವಯಂ ಪಂಡಿತಮಾನಿನಾಂ. ತಾವೇ ಮಹಾಪಂಡಿತರೆಂದು ಭಾವಿಸಿಕೊಂಡು ಬಿಟ್ಟಿರುವ ಕೆಲವರು ಈ ಪಾಂಚಭೌತಿಕವಾದ ಭೇದ ಪ್ರಪಂಚವು ವಿಭಿನ್ನ ನಾಮಗಳ ಮತ್ತು ರೂಪಗಳ ರೂಪದಲ್ಲಿ ಇಂದ್ರಿಯಗಳ ಮೂಲಕವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಇದು ಅಬಾಧಿತ ಸತ್ಯವಾಗಿದೆ. ಇದಕ್ಕೆ ವಿರುದ್ಧವಾದ ವಾದವು ಕೇವಲ ಅರ್ಥವಾದವೇ ಸರಿ ಎಂದು ವಾದಿಸುತ್ತಾರೆ. ಆದರೆ ಅವರ ಈ ವಾದವು ಅರ್ಥಹೀನ. ಇದು ಕೇವಲ ಮಾತಿನ ಆಡಂಬರವೇ ಆಗಿದೆ. ಏಕೆಂದರೆ ಇಂದ್ರಿಯಗಳಿಗೆ ಪ್ರತ್ಯೇಕವಾದ ಸತ್ಯಯೇ ಅಂದರೆ ಇರುವಿಕೆಯೇ ಸಿದ್ಧವಾಗುವುದಿಲ್ಲ. ಹೀಗಿರುವಾಗ ಅದು ಬೇರೆಯದನ್ನು ಪ್ರಮಾಣೀಕರಿಸಲಾದರೂ ಹೇಗೆ ಸಾಧ್ಯವಾಗುತ್ತದೆ? ಇಂದ್ರಿಯ ಗ್ರಾಹ್ಯವಾದ ಮಾತ್ರದಿಂದ ಪ್ರಪಂಚವು ಸತ್ಯವಾಗಿ ಬಿಡುವುದಿಲ್ಲ. ಯೋಗಿನೋಪಕ್ವಯೋಗಸ್ಯ ಯುಂಜತ ಕಾಯ ಉತ್ಥಿತೈಃ ಉಪಸರ್ಗೈರ್ವಿಹನ್ಯೇಥ ತತ್ರಾಯಂ ವಿಹಿತೋ ವಿಧಿ. ಉದ್ಧವ, ಯೋಗ ಸಾಧನೆಯು ಪೂರ್ಣವಾಗದೆಯೇ ಸಾಧಕನೊಬ್ಬನಿಗೆ ಶರೀರವು ರೋಗಾದಿ ಉಪದ್ರವಗಳಿಂದ ಪೀಡಿತವಾದರೆ ಆಗ ಈ ವಿಧಿ ನಿಯಮಗಳನ್ನು ಪರಿಪಾಲಿಸಬೇಕು. ಯೋಗ ಧಾರಣೆಯ ಕಾಂಶ್ಚಿದಾಸನೈರ್ಧಾರಣಾನ್ವಿತೈಃ ತಪೋ ಮಂತ್ರೌಷಧೈ ಕಾಂಶ್ಚಿದ್ ವಿನಿರ್ದಹೇತ್. ಶೀತೋಷ್ಣಗಳ ವೈಪರೀತ್ಯದಿಂದ ಪೀಡಿತನಾಗಿದ್ದರೆ ಚಂದ್ರ ಸೂರ್ಯರನ್ನು ಧಾರಣೆ ಮಾಡುವುದರ ಮೂಲಕವಾಗಿ ಸರಿಪಡಿಸಿಕೊಳ್ಳಬೇಕು. ವಾಕ್ ಸಂಬಂಧವಾದ ರೋಗಗಳಿದ್ದರೆ ವಾಯುಧಾರಣಾಯುಕ್ತವಾದ ಆಸನಗಳ ಮೂಲಕವಾಗಿ ಪರಿಹರಿಸಿಕೊಳ್ಳಬೇಕು. ಗೃಹ ಸರ್ಪಾದಿಗಳಿಂದ ಪೀಡನೆಗಿದ್ದರೆ ತಪಸ್ಸು, ಮಂತ್ರ ಮತ್ತು ಔಷಧಿಗಳ ಮೂಲಕವಾಗಿ ಪರಿಹರಿಸಿಕೊಳ್ಳಬೇಕು. ಕಾಂಶ್ಚಿನ್ ಮಾಮನುಧ್ಯಾಯೇನ ನಾಮ ಸಂಕೀರ್ತನಾದಿಭಿಃ ಯೋಗೇಶ್ವರಾನುವೃತ್ಯಾವ
ಹನ್ಯಾದ ಶುಭದಾನ್ ಶನೈಹಿ, ಕಾಮಕ್ರೋಧಾದಿಗಳಿಂದ ಉಂಟಾಗುವ ವಿಘ್ನವನ್ನು ನಿರಂತರವಾದ ನನ್ನ ಧ್ಯಾನದಿಂದಲೂ ನಾಮ ಸಂಕೀರ್ತನದಿಂದಲೂ ಸರಿಪಡಿಸಿಕೊಳ್ಳಬೇಕು. ಅದ ಪತನದೆಡೆಗೆ ಮೆಲ್ಲ ಮೆಲ್ಲನೆ ಒಯ್ಯುತ್ತಿರುವ ದಂಭ, ಮದ ಇವೇ ಮೊದಲಾದವುಗಳಿಂದ ಉಂಟಾಗುವ ವಿಘ್ನವನ್ನು ಮಹಾಪುರುಷರಾದ ಯೋಗೇಶ್ವರರ ಸೇವೆ ಮಾಡುವುದರಿಂದಲೂ ಪರಿಹರಿಸಿಕೊಳ್ಳಬೇಕು. ಕೇಚಿದ್ದೇಹಮಿಮಂ ಧೀರ ಸುಕಲ್ಪಂ ವಯಸ್ಸಿ ಸ್ಥಿರಂ ವಿಧಾಯ ವಿವಿಧೋಪಾಯೈ ರಥಯುಂಜಂತಿ ಸಿದ್ಧಯೇ ನಹಿ ತತ್ಕುಶಲಾದೃತ್ಯಂ ತದಾಯಾಸೋ ಹ್ಯಪಾರ್ಥಕಃ ಅಂತಮತ್ವಾ ಶರೀರಸ್ಯ ಫಲಸ್ಯೇವ ವನಸ್ಪತೆ. ಕೆಲವರು ಮನನಶೀಲರಾದ ಯೋಗಿಗಳು ವಿಧವಾದ ಉಪಾಯಗಳ ಮೂಲಕವಾಗಿ ಈ ಶರೀರವನ್ನು ಸುದೃಢವಾಗಿಯೂ ಯೌವನಾವಸ್ಥೆಯಲ್ಲಿಯೂ ಸ್ಥಿರಗೊಳಿಸಿ ಅಣಿಮಾದಿ ಸಿದ್ಧಿಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಯೋಗ ಸಾಧನೆಯನ್ನು ಮುಂದುವರಿಸುತ್ತಾರೆ. ಆದರೆ ಬುದ್ಧಿವಂತರಾದವರು ಈ ಅಭಿಪ್ರಾಯವನ್ನು ಸಮಾಧರಿಸುವುದಿಲ್ಲ. ಇದೊಂದು ವ್ಯರ್ಥವಾದ ಪ್ರಯಾಸವೆಂದು ಅವರು ಭಾವಿಸುತ್ತಾರೆ. ವೃಕ್ಷದಲ್ಲಿರುವ ಹಣ್ಣು ಯಾವುದಾದರೊಂದು ದಿನ ಅವಶ್ಯವಾಗಿ ಬಿದ್ದು ಹೋಗುವಂತೆ ಈ ಶರೀರವೂ ಕೂಡ ಹಲವಾರು ಶತಮಾನಗಳ ನಂತರವಾದರೂ ಬಿದ್ದು ಹೋಗುತ್ತದೆ. ಅಂತಹ ನಶ್ವರವಾದ ಶರೀರವನ್ನು ಯೋಗ ಸಾಧನೆಯ ಮೂಲಕ ರಕ್ಷಿಸಿಕೊಂಡಿರುವುದು ವ್ಯರ್ಥ ಪ್ರಯತ್ನ ಎಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಯೋಗಂ ನಿಷೇವತೋ ನಿತ್ಯಂ ಕಾಯಶ್ಚೇತ್ ಕಲ್ಪತಾಮಿಯಾತ್ ತಚ್ಶ್ರದ್ಧದಾನ್ಯ ಮತಿಮಾನ್ಯೋಗ ಯೋಗಮುತ್ಸೃಜ್ಯ ಮತ್ಸರಃ. ಒಂದು ವೇಳೆ ನಿರಂತರವಾದ ಯೋಗಾಭ್ಯಾಸದಿಂದ ಒಬ್ಬ ಸಾಧಕನಿಗೆ ಸುದೃಢವಾದ ಶರೀರವೇ ಪ್ರಾಪ್ತವಾಗಿ ಬಿಡಬಹುದು. ಆದರೆ ಬುದ್ಧಿವಂತನಾದ ಯೋಗಿಗೆ ಸುದೃಢವಾದ ಶರೀರವನ್ನು ಪಡೆದುಕೊಳ್ಳುವುದೇ ಪರಮಾರ್ಥವಾಗಿ ಬಿಡಬಾರದು. ಅವನು ಯೋಗಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದುವರಿಸಿ ನನ್ನ ಪ್ರಾಪ್ತಿಗಾಗಿ ಸತತ ಪ್ರಯತ್ನ ಮಾಡಬೇಕು. ಯೋಗಚರ್ಯಾಮಿಮಾಂ ಯೋಗಿ ವಿಚಿರನ್ ಮದಪಾಶ್ರಯ ನಾಂತರಾಯೈರ್ವಿಹನ್ಯೇತ ನಿಸ್ಪೃಹ ಸ್ವಸುಖಾನುಭೂಹು. ಯಾವ ಸಾಧಕನು ನನ್ನನ್ನು ಆಶ್ರಯಿಸಿ ನಾನು ಹೇಳಿರುವ ಯೋಗ ಮಾರ್ಗದಲ್ಲಿಯೇ ನಿರತನಾಗಿರುವನೋ ಅಂತಹವನಿಗೆ ಯೋಗ ಮಾರ್ಗದಲ್ಲಿ ಯಾವುದೇ ವಿಧವಾದ ವಿಘ್ನಗಳು ಉಂಟಾಗಲಾರವು. ಅವನ ಸಮಸ್ತವಾದ ಅಂದರೆ ಐಹಿಕ ಆಮುಷ್ಮಿಕ ಕಾಮನೆಗಳು ಹೋಗುತ್ತವೆ. ಆತನು ಯಾವಾಗಲೂ ಆತ್ಮಾನಂದದಲ್ಲಿಯೇ ಮುಳುಗಿರುತ್ತಾನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 28ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.